ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುನೀತಾ ಸುನಿ. ದಯವಿಟ್ಟು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ನಾನೊಂದು ಮೀಶೋಯಿಂದ ಒಂದು ಬ್ರಾಸ್ಲೆಟ್ ಆರ್ಡ್ರ್ ಮಾಡಿದೆ. ಸೊ ಆ ಬ್ರಾಸ್ಲೆಟ್ ಅನ್ಬಾಕ್ಸ್ ಮಾಡೋಣ. ಜೊತೆಗೆ ಬೆಳಗಿಂದ ಈಗ ಎಲ್ಲ ಕೆಲಸ ಮುಗಿಸಿ, ಪೂಜೆ ಮುಗಿಸಿ ಈಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫಸ್ಟೊಂದು ಚಾನಲ್ ಇತ್ತು, ಸೊ ಅದು ಯಾವುದೋ ಕಾರಣಕ್ಕೆ ಅದು ಚಾನಲ್ ಹೋಯ್ತು. ಸೊ ಇದು ಹೊಸ ಚಾನಲ್, ಹೊಸ ಬ್ಲಾಗ್. ಮತ್ತು ದಯವಿಟ್ಟು ಎಲ್ಲರೂ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ಇದೇ ನಮ್ಮ ದೇವ್ರ ಮನೆ. ಈ ರೀತಿ ಪೂಜೆ ಮಾಡಿದ್ದೀನಿ. ಇದು ಸೋಮವಾರದ ಪೂಜೆ. ಹಾಗಾಗಿ ನೋಡಿ, ಈಗ ನಮ್ಮ ಮನೆಗೆ ಬಂದಿರೋಂತಹ ಗಿಫ್ಟ್ಸ್ಗಳು ಇವೆಲ್ಲ ಬುದ್ಧ, ರಾಧಾಕೃಷ್ಣ. ಇದೊಂದು ಮೀಶೋಯಿಂದ ಪಾರ್ಸಲ್ ಬಂದಿದೆ. ಇದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡೋಣ ಅಂತ ಮಾಡಿದ್ವಿ, ಬಟ್ ಅದು ಅಡ್ರೆಸ್ ಚೇಂಜ್ ಆಗಿಬಿಟ್ಟು ಬರ್ತಿರಲಿಲ್ಲ. ಇದು ಈಗ ಈ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ನೋಡೋಣ. ಬಾಕ್ಸ್, ಪುಟ್ಟು ಬಾಕ್ಸ್. ನೋಡಿ, ಸೊ ಇದು ಬಾಕ್ಸೇ ಓಪನ್, ಪ್ಲಾಸ್ಟರ್ ಹಾಕಿದ್ದಾರೆ. ಸೊ ಸ್ಯಾಡ್, ಅದಕ್ಕೆ ಸೋ ಸ್ಯಾಡ್ ಬೇರೆ ಬರ್ತದೆ. ನೋಡಿ, ಈ ಥರ ಇದೆ. ಇದು ಎಷ್ಟು ಪುಟ್ಟು ಪ್ಯಾಕೆಟ್ ಇದೆ ನೋಡಿ. ಸೊ ಇದನ್ನ ಅನ್ಬಾಕ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾವು ಈ ಮನೆಗೆ ಬಂದಮೇಲೆ ಇದು ಫಸ್ಟ್ ಟೈಮ್ ಈ ಪ್ರಾಡಕ್ಟ್ ತರಿಸಿದ್ವಿ. ಸೊ ಗುಡ್, ಚೆನ್ನಾಗಿದೆ ನೋಡಿ ಯಾವ ರೀತಿ ಇದೆ ಅಂತ. ಉಕ್ಕು ಬೇರೆ ಥರನೇ ಟೈಪ್ ಬಂದುಬಿಟ್ಟಿದ್ದೀರ. ಸೊ ಪುಟ್ಟದೊಂದು ಬ್ರಾಸ್ಲೆಟ್. ಇದು ನನಗಾರ ಆಗ್ಬೋದು, ನನ್ನ ಮಗಳಿಗಾರ ಆಗ್ಬೋದು ಅಂತ. ನೋಡಿ ಯಾವ ಥರ ಕಾಣ್ತದೆ. ಸೊ ಗುಡ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಗೋಲ್ಡ್ ಥರನೇ ಇದೆ. ಸೊ ಈ ಥರ ಇದೆ ನೋಡಿ ಪ್ರಾಡಕ್ಟ್. ನನ್ನ ಮಗಳು ಈಗ ಸ್ಕೂಲಿಂದ ಬಂದು ರೊಟ್ಟಿ ಮಾಡಿದೆ, ರೊಟ್ಟಿ ತಿಂತಾಳೆ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಡಿಯೋ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಾಯ್.